ಈ ದಿನಾಂಕದಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳು ತಂದೆಗೆ ಮತ್ತು ಗಂಡನಿಗೆ ಇಬ್ಬರಿಗೂ ಕೂಡ ಅದೃಷ್ಟವನ್ನು ತರ್ತಾರಂತೆ. ಈ ದಿನಾಂಕಗಳಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳು ಹುಟ್ಟುತ್ತಲೇ ತಮ್ಮ ಪ್ರೀತಿ ಪಾತ್ರರಿಗೆ ಅದೃಷ್ಟ ತರ್ತಾರೆ. ಮದುವೆಯಾದ ಗಂಡನ ಜೀವನವನ್ನು ಕೂಡ ಸುಂದರವಾಗಿ ಬದಲಾಯಿಸಬಲ್ಲರು. ಸಂಖ್ಯಾಶಾಸ್ತ್ರದ ಪ್ರಕಾರ ನಾವು ಹುಟ್ಟಿದ ದಿನಾಂಕದ ಆಧಾರದ ಮೇಲೆ ನಮ್ಮ ವ್ಯಕ್ತಿತ್ವ ಮತ್ತು ಭವಿಷ್ಯವನ್ನು ತಿಳ್ಕೊಳ್ಬಹುದು. ಇಂದು ಕೆಲವು ದಿನಾಂಕಗಳಲ್ಲಿ ಹುಟ್ಟಿದ ಹುಡುಗಿಯರ ಬಗ್ಗೆ ತಿಳ್ಕೊಳ್ಳೋಣ. ಈ ದಿನಾಂಕಗಳಲ್ಲಿ ಹುಟ್ಟಿದ ಹುಡುಗಿಯರು ಹುಟ್ಟಿದಾಗಿನಿಂದ ಕೂಡ ತಂದೆಗೆ ಮದುವೆಯಾದ ನಂತರ ಗಂಡನಿಗೆ ಅದೃಷ್ಟವನ್ನು ತರ್ತಾರೆ. ಹಾಗಾದರೆ ಆ ದಿನಾಂಕಗಳು ಯಾವುವು ನೋಡೋಣ. ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಸ್ವಲ್ಪವಾದರೂ ಅದೃಷ್ಟ ಇರಬೇಕು ಅಂತ ಬಯಸ್ತಾರೆ. ಆದರೆ ಈ ದಿನಾಂಕಗಳಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳು ಹುಟ್ಟುತ್ತಲೇ ತಮ್ಮ ಪ್ರೀತಿ ಪಾತ್ರರಿಗೆ ಅದೃಷ್ಟವನ್ನು ತರ್ತಾರೆ. ಮದುವೆ ಆದ ನಂತರ ಗಂಡನ ಜೀವನವನ್ನು ಸುಂದರವಾಗಿ ಬದಲಾಯಿಸಬಲ್ಲರು. ಪ್ರತಿ ತಿಂಗಳಲ್ಲಿ 1ರಿಂದ 30-31 ದಿನಗಳು ಇರ್ತವೆ. ಆ ಪ್ರತಿ ದಿನಾಂಕಕ್ಕೂ ವಿಶೇಷವಾದ ಶಕ್ತಿ ಇದೆ. ಆದರೆ 3, 7, 11, 21, 29 ದಿನಾಂಕಗಳಲ್ಲಿ ಜನಿಸಿದವರು ಮಾತ್ರ ತುಂಬ ಶುಭವನ್ನು ತರ್ತಾರೆ. ಮುಖ್ಯವಾಗಿ ಹೆಣ್ಣು ಮಕ್ಕಳು ಮನೆಯೊಳಗೆ ಪಾಸಿಟಿವಿಟಿಯನ್ನು ತರ್ತಾರೆ. ತಂದೆ ತಾಯಿಗೆ ಅದೃಷ್ಟವನ್ನು ತರ್ತಾರೆ. ಈ ನಿರ್ದಿಷ್ಟ ದಿನಾಂಕಗಳಲ್ಲಿ ಜನಿಸಿದ ಮಹಿಳೆಯರು ತಮ್ಮ ತಂದೆ ತಾಯಿಗಳಿಗೆ ಮತ್ತು ಸಂಗಾತಿಗಳಿಗೆ ಸಂತೋಷ ಮತ್ತು ಯಶಸ್ಸನ್ನು ನೀಡ್ತಾರೆ. ಅವರು ಇರುವಲ್ಲಿ ಆನಂದವನ್ನು ತಂದುಕೊಡ್ತಾರೆ. ಈ ದಿನಾಂಕಗಳಲ್ಲಿ ಹುಟ್ಟಿದ ಹುಡುಗಿಯರು ತುಂಬ ಬುದ್ಧಿವಂತರಾಗಿರ್ತಾರೆ, ಸುಂದರವಾಗಿಯೂ ಇರ್ತಾರೆ, ತಮ್ಮ ಪ್ರೀತಿ ಪಾತ್ರರ ಜೀವನದಲ್ಲಿ ದಯೆ ತುಂಬಿರ್ತಾರೆ. ಇವರು ಹುಟ್ಟೂರಿನಲ್ಲಿ ಇರೋವರೆಗೂ ಕೂಡ ತಂದೆಗೆ ಹೆಮ್ಮೆ ಪಡುವಂಥ ಕೆಲಸ ಮಾಡ್ತಿರ್ತಾರೆ. ಮದುವೆ ನಂತರ ವೈವಾಹಿಕ ಜೀವನದಲ್ಲಿ ಪ್ರೀತಿ ಸಾಮರಸ್ಯವನ್ನು ಹಂಚ್ಕೋತಾರೆ. ಈ ಮಹಿಳೆಯರು ತಮ್ಮ ಕುಟುಂಬದ ಸ್ಥಿತಿ ಮತ್ತು ಸಂತೋಷವನ್ನು ಹೆಚ್ಚಿಸೋದಲ್ಲದೆ ಅವರು ಎಲ್ಲಿದ್ದರೂ ಯಾವುದೇ ಜಾಗದಲ್ಲಿದ್ದರೂ ಜಗಳ ಇಲ್ಲದೆ ಸಾಮರಸ್ಯದಿಂದ ಇರುವಂತೆ ಮಾಡ್ತಾರೆ. ಅತ್ತೆ ಮಾವರೊಂದಿಗೆ ಪ್ರೀತಿಯಿಂದ ಇರ್ತಾರೆ. ಗಂಡ ಹೆಂಡತಿಯ ನಡುವೆ ಜಗಳ ಇರೋದಿಲ್ಲ. ಗಂಡನನ್ನು ಸಂತೋಷವಾಗಿ ಇವರು ನೋಡ್ಕೊಳ್ಳೋದೇ ಗುರಿಯಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.